ಸ್ನೇಹ ಸ್ನೇಹ ಅಯ್ಯೋ ಜೋಳು ಯಾಕೆ ಬಂದು ಹಾಂ ಓ ಏನದಕ್ಕೆ ನಮ್ಮಣ್ಣ ಎಷ್ಟೊತ್ತಿ ಫೋನ್ ಮಾಡಿದ್ರು ಫೋನೇ ತೆಗಿತಾಳೆ ಸ್ನೇಹ. ಯಾಕೆ ಸ್ನೇಹ ಏನಾಯ್ತು? ನಿಮ್ಮಣ್ಣ ತಿಥಿ ಸಾಮಾನು ತಗೊಂಬರಕ್ಕೆ ಆಮೇಲೆ ಕಾರ್ಡು ಕೊಡ್ಸೋಕ್ಕೆ ಅದಕ್ಕೆಲ್ಲ ಓಡಾಡ್ತಾವ್ರತ್ಗೆ ಫೋನ್ ಮನೆಗೆ ಬಿಟ್ಬಿಟ್ಟು ಹೋಗೋರೆ. ಸಾಯಂಕಾಲಕ್ಕೆ ಮನೆಗೆ ಬರ್ತಾನಲ್ಲ ಅವಾಗ ನೋಡ್ತಾನಲ್ಲ ಫೋನು. ವಾಪಸ್ ಫೋನ್ ಮಾಡ್ಬೇಕು ತಾನೆ, ಏನೋ ಫೋನ್ ಮಾಡೋಳೆ ಅಂತ ಹೋಗ್ಲಿಕ್ಕೆ ಕೇಳ್ದ. ಕೇಸ್ ವಾಪಸ್ ತಗೊಳ್ಳೋದು ಇಲ್ಲೇ ಬಿಡಿಸ್ಕೊಂಬರೋದಕ್ಕೂ. ಅಯ್ಯೋ ನಾನು ಕೇಳಿದ್ದಕ್ಕೆ ನೋಡಿ ಕೆನ್ನೆ ಕೊಡ್ತಿರೋದು. ಇನ್ನೂ ನೋವ್ತೈತೆ. ನನಗೇನು ತಿಳಿದತ್ಗೆ, ನನಗೇನು ತಿಳಿದಮ್ಮ. ನಿಮ್ಮ ಸವಾಸಿಗಳು ನಮಗೆ ಬೇಡಮ್ಮ. ಅಲ್ಲ ನಮ್ಮ ತಾಯಿನ ಸಾಯಿಸಿರೋ ಮನೆಗೆ ಹೋಗೋಳಲ್ಲ, ಅವಳು ಸತ್ರು ನಮ್ಮ ಮನೆಗೆ ಬರ್ಕೂಡ್ದು. ಅವಳ್ಕ ಯಾವುದೇ ಸಂಬಂಧ ಇಲ್ಲ. ಏನೇನೋ ಬೈದ್ನು ಅದಕ್ಕೆ ನಾವು ನಿಮ್ಮ ಅಣ್ಣ ಒಂದೊಂದು ಮಾತಲ್ಲ ಒಂದೊಂದು ಕತೆ ಅಲ್ಲಮ್ಮ, ಕೆಟ್ಟ ಕೆಟ್ಟ ಮಾತೇ ಬೈತಾವನಿ. ನೀನು ಇವಾಗ ಏನು ಬಂದಿರೋದು ನಮ್ಮ ಮನೆಗೆ ನೋಡೋನಂದ್ರೆ ನೇನಿಲ್ಲಷ್ಟು ಹಿಡ್ಕೊಂಡು ಹೊಡೆದ್ಬಿಡ್ತಾನೆ. ಅಲ್ಲ ಅದಕ್ಕೆ ನಾನೇನಕ್ಕೆ ಎಂತ ತಪ್ಪು ಮಾಡಿದೆ? ನೀನು ನಿನ್ನ ಗಂಡನ ಮನೆಗೆ ಹೋಗಿದ್ದಕ್ಕೆ ನಿಮ್ಮ ಅಣ್ಣಕ್ಕೆ ಪಾಪ ಬಂದ್ಬಿಟ್ಟದೆ. ಎಷ್ಟು ದಿನ ಅಂತ ಅವ್ರ ಮನೆಗೆ ಇರ್ತೀಯ? ಅಲ್ಲಿರೋ ನಮ್ದು ಇಲ್ಲಿರಲ್ಲ ನಿಂಗೆ. ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದ್ದಕ್ಕೆ ಫೋನೇ ಎತ್ತಾ ಇಲ್ಲ. ಸುಮ್ಮನೆ ಇಬ್ಬರು ಜಗಳ ಮಾಡ್ಕೊಂಬಿಟ್ರೆ ಹೋಗಮ್ಮ ಹೋಗು. ಅದೇನೋ ಒಂದು ವ್ಯವಸ್ಥೆ ಮಾಡಿ ಬಿಡ್ಸ್ಕೊಂಬ ಹೋಗ್ರಿ. ನಿಮ್ಮ ಅಣ್ಣ ಮಾತಾಡೋ ಮಾತು ನೋಡಿದ್ರೆ ಬಿಡ್ಸ್ಕೊಂಬರೋ ಇದೇ ಕಾಣಿಸ್ತಾ ಇಲ್ಲ. ಏನು ಪಾಪ ಮಾಡ್ಕೊಂಡವನ ಹೇಳ್ದಿರ ಕೇಳ್ದಿರ ಹೊಲ್ಟೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನೀನು ಹೇಳ್ದಲ್ಲ ಸ್ನೇಹ. ನಾನು ಹೇಳ್ತೀನಿ ನೀವು ಹೋಗ್ರಿ ಅಂತ, ಅದಕ್ಕೆ ಅಲ್ಲ ನಾವು ಹೋಗಿದ್ವಾ. ಇಲ್ಲಾಂದಿದ್ರೆ ನಮ್ಮ ಅಣ್ಣಕ್ಕೆ ಒಂದು ಮಾತು ಹೇಳ್ಬಿಟ್ಟೆ ಓದ್ತಾ ಇದ್ನಿ ನಾನು. ಇವಾಗ ಆಗೋಯ್ತು. ಅದಕ್ಕೆ ನಿಮ್ಮ ಮನೆಗೆ ನೀವಿರ್ರಿ, ನಮ್ಮ ಮನೆಗೆ ನಾವಿರ್ತೀರಿ. ಸುಮ್ಮನೆ ಇಲ್ಲದ್ದು ರಗಲಿಗಳು ಜಗಳಗಳು ಬೇಕಾಗಿಲ್ಲ. ಹಂಗಂದ್ರೆ ಹೆಂಗತ್ಗೆ ಇವಾಗ ನನ್ನ ಗಂಡು ನೋಡಿದ್ರೆ ಅಂಥ ಪರಿಸ್ಥಿತಿನಾಗವನೆ. ನಮಗೆ ಯಾರು ತಂದಾಗ್ತಾರತ್ಗೆ? ಏನೋ ಒಂದಷ್ಟು ದುಡ್ಡು ಕೊಟ್ಟರೆ ಲಾಯರ್ನ ಅದು ಇದು ಇಟ್ಕೊಂಡು ಮಾಡ್ಬೋದು. ಏನಕ್ಕೆ ನಮ್ಮ ಮನೆಯೊಳಗೆ ಬಂದಿರೋದು ನೀನು? ನಡಿ ಆಚೆ, ನಡಿ ಆಚೆ. ಯಾಕಣ? ಯಾಕೆ ನಾನು ಏನಂತ ತಪ್ಪು ಮಾಡಿದೆ? ಮಾತಾಡ್ಬೇಡ, ಒಂದು ಮಾತು ಕೂಡ ಮಾತಾಡ್ಬೇಡ ನೀನು. ನೋಡೋ, ನಿನ್ಗೇನೋ ನಾ ಭಾಗ ಬೇಕಂತಂದ್ರೆ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀನು ನಮ್ಮ ಮನೆಗೆ ಬರಬಾರ್ದು. ಅಲ್ಲಣ್ಣ, ನಾನು ಮಾಡಿರೋ ತಪ್ಪಾದ್ರೂ ಏನಣ್ಣ? ಇಂಥ ತಪ್ಪು ಅಂತನಾದ್ರೂ ಹೇಳು, ನಾನು ಕೇಳಿಸ್ಕೊಂಡು ಹೊರಟೋತೀನಿ. ನಾನು ಏನು ತಪ್ಪಾದಿರ ನೀನು ಹಿಂಗೆ ಮಾತಾಡಿದ್ರೆ ಹೆಂಗಣ್ಣ? ನಿಮ್ಮ ಅತ್ತೆ ಜೊತೆ ಹೋಗ್ಬೇಡ ಅಂತ ನಾನು ಹೇಳಿದ್ದೆ ತಾನೆ, ಯಾಕೆ ಹೋದೆ ನೀನು? ಅಣ್ಣ ನಿನಗೆ ಗೊತ್ತಿಲ್ಲ ಅಣ್ಣ ನಾನು ಹೋಗಿದ್ದು. ಅಯ್ಯೋ ಹೋಗ್ಲಿ ಬಿಟ್ರಿ, ಅದನ್ನ ನೀವು ಕೇಳಿದ್ದೆ ಕೇಳ್ತಾ ಇದ್ದೀರಾ? ಅವ್ರ ಗಂಡನ ಮನೆಗೆ ಅವ್ರು ಇರೋಕ್ಕೆ ಇಷ್ಟ, ಅದಕ್ಕೆ ಓದ್ಲು. ಅದನ್ನೇ ಪದೇ ಪದೇ ಒತ್ತಿ ಒತ್ತಿ ಕೇಳ್ತಾ ಇದೆಯಾ ನೀನು? ನಾವಿಬ್ರು ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಮತ್ತೆ ಏನು ನಿಂತು ಕೇತೆ? ಬಾಯ್ ಮುಚ್ಕೊಂಡು ನಿಂತ್ಕೊಬೇಕು. ಅಲ್ಲ, ನನಗೊಂದು ಮಾತು ಹೇಳ್ತೀರಾ ನೀನು? ನಿಮ್ಮ ಅತ್ತೆಯಿಂದ ಹೋಗಿದೆಯಲ್ಲ, ಎಷ್ಟು ದುರಂಕಾರ ಇರ್ಬೇಕು ನಿನಗೆ? ಅಷ್ಟು ಬೇಡವಾಗ್ಬಿಟ್ನ ನಾನು ನಿನಗೆ? ಅಯ್ಯೋ ಅಣ್ಣ, ನೀನು ತಪ್ಪು ತಿಳ್ಕೊತಾ ಇದೆಯಣ್ಣ ನನ್ನನ್ನು. ಏನು ತಪ್ಪು ತಿಳ್ಕೊತಾ ಇದ್ದೀನಿ? ಸ್ನೇಹ, ಅಣ್ಣ ಕೇಳಿಲ್ಲ ನೀನು? ನೀನೇ ತಾನೇ ನಮ್ಮನ್ನು ಕಳಿಸಿದ್ದು? ಹೋಗು, ನಾನು ನಿಮ್ಮ ಅಣ್ಣಗೆ ಹೇಳ್ತೀನಿ, ಮಾತಾಡ್ತೀನಿ ನಾನು ನಿಮ್ಮ ಅಣ್ಣ ಹತ್ರ ಅಂತ ಹೇಳ್ಬಿಟ್ಟು ನೀನೇ ತಾನೇ ಕಳಿಸಿದ್ವಾ? ಸರಿಯಾಗಿದೆಯಾ ಬಿಡು ಅತ್ತಿಗೆ, ನೀನು ಸರಿಯಾಗಿದೆಯಾ? ನಾನೇನು ಕಳಿಸ್ದೆ ನಿಮ್ಮನ್ನ? ಅಲ್ಲ, ನಿಮ್ಮ ಅಣ್ಣ ಹೇಳ್ತಾನೆ ಅವನಲ್ಲ, ನನ್ನ ಎದುರಿಗೆ ಒಂದು 100 ಸತಿ ಹೇಳವನೆ, ಹೋಗ್ಬೇಡ ನೀನು ಇಲ್ಲೇ ಇರು ಅಂತ. ನಿಮ್ಮ ಅಣ್ಣನ ಮಾತು ಮೀರಿ ನಾನು ನಿನ್ನ ಕಳಿಸಿದ್ನಾ? ಸರಿ ಬಿಡು, ನೀನು ಸರಿಯಾಗಿ ಸಿಕ್ಕಾಕ್ಸ್ತಾ ಇದೆಯಾ ನನ್ನ. ಅಲ್ಲ ಸ್ನೇಹ, ಅವತ್ತು ನೀನೇ ಅಲ್ಲ ಸ್ನೇಹ ಹೇಳಿದ್ದು ನನಗೂ ನಮ್ಮ ಅತ್ತೆಗೂ ನೀವು ಹೋಗ್ರಿ, ಅಲ್ಲೇ ಇರ್ರಿ, ಇಲ್ಲಿದ್ರೆ ತಿರ್ಗಾ ಬೇಜಾರು ಮಾಡ್ಕೊತಾರೆ ನಿಮ್ಮನ್ನು ನೋಡಿ, ಆಮೇಲೆ ನಾನು ಮಾತಾಡ್ತೀನಿ, ಕೇಸ್ ವಾಪಸ್ ತಕ ಅಂತ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಇವಾಗ ಯಾಕೆ ಸ್ನೇಹ ಹಿಂಗೆ ಹೇಳ್ತಾ ಇದೆಯಾ? ನೀನು ಹೋಗು ಅಂದಿದ್ದಕ್ಕೆ ತಾನೇ ನಾವು ಹೋಗಿದ್ದು. ಏನಕ್ಕೆ ನಾನು ಬಾಳ್ಕಿತ್ತು ಬಾಯಿಗೆ ಹಾಕ್ಕೊಬೇಕಂತಿದ್ಯಾ ನೀನು? ನಾನು ಯಾವಾಗ ಹೇಳಿದ್ನಿ ಹೋಗು ಅಂತ ಹೇಳ್ಬಿಟ್ಟು? ನಾನು ಹೇಳಿದ್ನಾ? ಸರಿ ಬಿಡು, ನಾನು ಅಲ್ಲಿ ಸಮಾಧಿ ಹತ್ರಿಂದ ಬರೋಪಟ್ಟಿಗೆ ನೀವೇ ತಾನೇ ಹೋಗ್ತಾ ರೆಡಿಯಾಗಿ ನಿಂತಿದ್ವಾ? ಸ್ನೇಹ ಸುಳ್ಳು ಹೇಳ್ಬೇಡ ಸ್ನೇಹ. ನಿಮ್ಮ ಅಣ್ಣಗೆ ಹೇಳ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಹೇಳು ಸ್ನೇಹ, ನೀನು ಹೇಳಿದ್ದಕ್ಕೆ ಹೋಗಿದ್ದು ಅಂತ. ನಾ ದೇವ್ರನೆಗೂ ಸ್ನೇಹ ಹೇಳಿದ್ದಕ್ಕೆ ನಾನು ನಮ್ಮ ಅತ್ತೆ ಹೋಗಿದ್ದಣ, ನಾನಾಗೆ ಹೋಗಿಲ್ಲಣ್ಣ. ಸ್ನೇಹ ನಿನ್ನ ಹತ್ರ ಹೇಳ್ತೀನಿ ಅಂತ ಹೇಳಿದ್ಲು, ದೇವ್ರನೆಗೂ ನಂದು ಏನು ತಪ್ಪಿಲ್ಲಣ್ಣ. ಕಾಪಾಡಕ್ಕೆ ಕೊಟ್ಟರೆ ಹೆಂಗಿರ್ಬೇಕು? ನಾನು ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಏನೇನೋ ಆಸೆಗಳು ಅವಳು ಕತ್ತಾಡ್ದಾಗ ಬೆಳಗ್ಗೆ ಕೊಡಬೇಕು, ಹಂಗೆ ನೋಡ್ಕೊಬೇಕು, ಹಿಂಗೆ ನೋಡ್ಕೊಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಈ ಮುಂದೆ ತಿನ್ನೋ ಕೆಲಸ ಮಾಡಿದ್ಯಾ? ನನ್ನ ಮಾತು ಮೀರಿ ಮನೆ ಬಿಟ್ಟು ಹೋಗಿದ್ಯಾ ಅಂದಮೇಲೆ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನು ಸತ್ರು ನೀನು ಬರಬೇಡ, ನೀನು ಸತ್ರು ನಾನು ಬರಲ್ಲ. ಅಣ್ಣ, ನಿನ್ನ ಕಾಲಿಗೆ ಬೀಳ್ತೀನೋ, ನನ್ನ ನನಗೆಲ್ಲ ಅನ್ಬೇಡ. ಸ್ನೇಹ ಹೇಳಿದ್ದಕ್ಕೆ ನಾನು ಹೋಗಿದ್ದೋ, ಇಲ್ಲಾಂದ್ರೆ ಓದ್ತಾ ಇರಲಿಲ್ಲ, ಇಲ್ಲೇ ಇರ್ತಾ ಇದ್ನಿ. ಅವಳೇ ಹೇಳಿದ್ದು ಹೋಗ್ರಿ ನೀವು ಅಂತ ಹೇಳ್ಬಿಟ್ಟು ಬೇಕಾದ್ರೆ ನಮ್ಮ ಅತ್ತೆನ ಕರ್ಕೊಂಬತ್ತೀನಿ, ನಮ್ಮ ಅತ್ತೆ ಎದುರುಗಡೆ ಕೂಡ ಕೇಳಿಸ್ತೀನಣ್ಣ. ಸ್ನೇಹ ಹಿಂಗೆ ನಾಟಕ ಆಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಣ್ಣ. ನೋಡ್ದಾರಿ ಹೆಂಗೆ ಮಾತಾಡ್ತಾವಳೆ? ನಾನು ಹೋಗು ಅಂತ ಹೇಳ್ಬಿಟ್ನಂತೆ. ನಾನು ಹೋಗು ಅಂತ ಹೇಳ್ಬಿಟ್ಟಿದ್ರೆ ಇವಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ ನಮ್ಮ ಅಣ್ಣ ಬರೋವರೆಗೂ ನಾನು ಓದ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ಲಪ್ಪ. ನಾನು ಹೋಗು ಅಂತಲೂ ಹೇಳಿಲ್ಲ, ಅಮ್ಮನ್ನ ಬಾ ಅಂತಲೂ ಹೇಳಿಲ್ಲ. ನಾನು ಅಲ್ಲಿಂದ ಬರೋಸಲ್ಲ ಅತ್ತೆ ಸರಿಯಾಗಿ ನಿಂತಿದ್ರು.
ಇವಾಗ ನನ್ನ ಮೇಲೆ ಆಗ್ತಾಳೆ ನೋಡು, ನಾನು ಹೋಗು ಅಂತ ಹೇಳಿದ್ನಿ ಅಂತ. ನೋಡು ಪದ್ಮ, ಇಲ್ಲಿಂದ ಜಾಗ ಖಾಲಿ ಮಾಡು. ನೀನು ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬಾರ್ದು. ನಿನಗೆ ತವ್ರ ಮನೆ ಇಲ್ಲ, ಆಯಿತಾ? ನಡಿ ಆಸ್ಕೆ. ಅಣ್ಣ, ಮನೆಗೆ ಬಂದಿರೋ ಹೆಣ್ಮಗುನ ಹಿಂಗೆ ಗೋಳ ಕಂಡ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ನನಗ. ನಾನಾಗೆ ಹೋಗಿಲ್ಲಣ್ಣ. ಸ್ನೇಹ ನನ್ನ ಹತ್ರ ಮಾತಾಡ್ತೀನಿ, ನೀವು ಹೋಗ್ರಿ ಅಂತ ಹೇಳಿದ್ದಕ್ಕೆ ಹೋಗಿದ್ದಣ್ಣ. ಇಲ್ಲಾಂದ್ರೆ ಓದ್ತಾ ಇರಲಿಲ್ಲ ಅಣ್ಣ. ನನ್ನ ನಂಬೋಣ, ದೇವ್ರನಿಗೂ ಅಣ್ಣ. ಸ್ನೇಹನೇ ನಮ್ಮನ್ನು ಕಳಿಸಿದ್ದು ಅಣ್ಣ. ಸ್ನೇಹ ಹೋಗು, ನಾನು ನಿಮ್ಮ ಅಣ್ಣ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಹೋಗಿದ್ದಣ್ಣ. ಇಲ್ಲಾಂದ್ರೆ ನಿನ್ನ ಮಾತು ಮೀರಿ ನಾನು ಓದ್ತಾ ಇರಲಿಲ್ಲ ಅಣ್ಣ. ಅಣ್ಣ, ನನ್ನ ನಂಬೋಣ. ಬಾಯ್ ಮುಚ್ಕೊಂಡು ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇರೋದು. ಮಾಡೋದೆಲ್ಲ ಮಾಡಿಬಿಟ್ಟು ಅವಳ ಮೇಲೆ ಯಾಕೆ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇದೆಯಾ ಅವಳ ಮೇಲೆ? ಅಣ್ಣ, ನಡಿ ಅಂತ ಹೇಳಿದ ಮನೆಯಿಂದ ಆಚೆ. ನಾನು ಹೇಳ್ದೆ ತಾನೆ ಅವತ್ತೆ, ಹೋಗ್ಬೇಡ ಹೋಗ್ಬೇಡ, ನಾನು ಸಾಕ್ತೀನಿ ನಿನ್ನ ಅಂತ. ಅಣ್ಣ, ನಂಗೆ ನೀನು ಬಿಟ್ಟರೆ ಯಾರೂ ಇಲ್ಲ ಅಣ್ಣ. ನೀನು ಹಿಂಗೆಲ್ಲ ಮಾತಾಡಬೇಡ. ಗಂಡ ನೋಡಿದ್ರೆ ಮಾಡಬಾರ್ದು ಕೆಲಸ ಮಾಡಿ ಜೈಲಾಗವನೆ. ನಾನು ಅಸಹ್ಯಗಳಾಗಿ ನಿಂತ್ಬಿಟ್ಟಿದ್ದೀನಿ ಅಣ್ಣ. ಹಿಂಗೆಲ್ಲ ಮಾತಾಡಬೇಡ ಅಣ್ಣ. ಸ್ನೇಹ ನಿಮ್ಮ ಅಣ್ಣ ಹತ್ರ ಮಾತಾಡ್ತೀನಿ, ನೀವು ಹೋಗ್ರಿ ಅಂದಿದ್ದಕ್ಕೆ ಹೋಗಿದ್ದಣ್ಣ. ಇಲ್ಲಾಂದ್ರೆ ಓದ್ತಾ ಇರಲಿಲ್ಲ ಅಣ್ಣ. ಇನ್ಮೇಲೆ ಇಲ್ಲೇ ಎದ್ಬಿಡ್ತೀನೋ ಅಣ್ಣ. ನೀವು ಕಾಲಾಗಿ ತೋರಿಸಿದ್ದು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತೀನಿ. ನನ್ನ ಮಾತ್ರ ಹಿಂಗೆ ಮಾತಾಡಬೇಡ ಅಣ್ಣ. ನಂಗೆ ಭಯ ಆಗ್ತದ ಅಣ್ಣ. ಆಹಾ, ಏನೋ ಅದಕ್ಕೆ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ. ನಮ್ಮಿಬ್ರಿಗೂ ಗಂಡ ಹೆಂಡತಿಗೂ ತಂದಿಕ್ಬೇಕು ಅಂತ ಹೇಳ್ಬಿಟ್ಟು ನೀನು ನನ್ನ ಮೇಲೆ ಹೇಳ್ತಾ ಇದೆಯಲ್ಲ, ಸರಿನಾ ನೀನು? ಅಲ್ಲ, ನಾನು ಯಾವಾಗ ಹೇಳ್ದೆ? ನಾನು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ನೀನು ನಿಮ್ಮ ಮತ್ತೆ ಒಡಕ್ಕೆ ನಿಂತಿದ್ರಿ ತಾನೇ? ನನ್ನ ಮೇಲೆ ಹೇಳ್ತಾ ಇದೆಯಲ್ಲ. ಇನ್ನು ನನ್ನ ಗಂಡ ನಿಜ ಅನ್ಕೊಂಡು ನನ್ನನ್ನು ಹೊಡಿಬೇಕು, ಆವಾಗ ನೀನು ನೆಮ್ಮದಿಯಲ್ಲ? ನಡಿ ಫಸ್ಟ್ ನನ್ನ ಮನೆಯಿಂದ ಆಚೆ. ಆಚೆ ಹೋಗ್ತೀಯಾ ಇಲ್ಲ ನಾನೇ ಕತ್ತಿಡ್ದು ಆಚೆಗೆ ನಿಟ್ಲ? ನಾನೇ ಓದ್ತೀನಿ ಅಣ್ಣ. ನೀನು ಅಷ್ಟೊಂದು ಕಷ್ಟ ತಗೊಂಬೇಡ ಅಣ್ಣ. ನಾನೇ ಓದ್ತೀನಿ. ಆದರೂ ಸ್ನೇಹ ಇಷ್ಟೊಂದು ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಣ್ಣ. ನಾನು ಹೇಳ್ತೀನಿ ನಿಮ್ಮ ಅಣ್ಣಕ್ಕೆ ನೀವು ಹೋಗ್ರಿ ಅಂತ ಹೇಳಿದ್ಲು. ನಾನೇ ಓದ್ತೀನಿ ಅಣ್ಣ. ಹೋಗು ಫಸ್ಟ್ ಇಲ್ಲಿಂದ. ಯಾವತ್ತೂ ಬರಬಾರ್ದು ಇನ್ನ. ನನ್ನ ಮನೆ ಬಾಗಿಲಿಗೆ ನಾ ಬಂದಿದ್ದೀ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ. ಸ್ನೇಹ, ನೀನು ಮಾಡಿದ್ದು ಸರಿ ಇಲ್ಲ ಸ್ನೇಹ. ನೀನೇ ಕಳಿಸ್ಬಿಟ್ಟು ಇವತ್ತು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ, ಸರಿನಾ? ಏ ಸ್ನೇಹ, ಏನು ಅವಳ ಹತ್ರ ಮಾತು? ಬಾ, ಎತ್ತು ತಾಯಿನೇ ಸಾಯಿಸ್ತಾ. ಅವನ ಮನೆಗೆ ಹೋಗ್ಬೇಡ ಅಂತ ಸಾರಿ ಸಾರಿ ಹೇಳಿದ್ದೀನಿ, ಆದರೂ ಹೋಗೋಳ ಅವನ ಮನೆಗೆ. ಏನು ಅವಳ ಹತ್ರ ಮಾತು? ಬಾ. ನಮ್ಮ ಅಮ್ಮನಿರಷ್ಟು ಸರಿ ತವ್ರ ಮನೆ, ಆಮೇಲೆ ತವ್ರ ಮನೆಯೇ ಇಲ್ಲ. ನಾನು ಮಾಡಿರೋ ತಪ್ಪಾದ್ರೆ ಏನು? ಯಾಕೆ ದೇವ್ರೆ ನನಗಿಂತ ಶಿಕ್ಷೆ ಕೊಡ್ತಾ ಇದೆಯಾ? ಹೋಗು, ಬಾಗ್ಲಾಕ್ ಹೋಗು. ಸುಮ್ಮನೆ ನಿಂತ್ಕೊಂಡು ಇಲ್ಲಿ ಕೊಳೋ ಅಂತ ಹೇಳ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ನನಗೂ ನನ್ನ ಗಂಡನಿಗೂ ಜಗಳ ತಂದಿಟ್ಬಿಡ್ತಾ ಇದ್ದಲ್ಲಪ್ಪ. ಅಮ್ಮ ಪೀಡ ತೊಲಗ್ತು. ಯಾವತ್ತೂ ಈ ಮನೆಗೆ ಬರಲ್ಲ. ಓದ್ಲಾ? ಓದ್ಲು. ಹಾಕು ಬಾಗ್ಲು. ಯಾವಾಗಾದ್ರೂ ಬಂದರೆ ಮಗ ಕೊಟ್ಟು ಮಾತಾಡಬೇಡ ಅವಳನ್ನ. ಅಲ್ಲ, ನಿಮ್ಮ ತಂಗಿ ಅಲ್ಲ, ನೀವ್ಯಾಕೆ ಹಂಗೆ ಮಾಡಿದ್ದು? ಹಂಗೆಲ್ಲ ಮಾಡಬಾರ್ದಲ್ಲ ಪಾಪ. ನಿಮ್ಮ ತಂಗಿ ಹಿಂಗೆ ಹೇಳಿದ್ರೇ ಇಲ್ಲ ಅಂತಂದ್ರೆ ನನ್ನ ಮೇಲೆ ಅನುಮಾನ ಪಡ್ತಾಳೆ ಪಾಪ. ಅಷ್ಟೊಂದೆಲ್ಲ ಅಳ್ತಾವಳೆ. ಏನಾದರೂ ಸಹಾಯ ಮಾಡಬೇಕು, ಇಲ್ಲ ಸಮಾಧಾನ ಮಾಡಬೇಕು ತಾನೇ? ನನ್ನ ಮಾತು ಮೀರಿ ಹೋಗೋಳಲ್ಲ ಅತ್ತೆ ಮನೆಗೆ. ಏನಾದರೂ ಮಾಡ್ಕೊಳ್ಳಿ ಬಿಡು, ನನಗೇನಾಗಬೇಕು? ಸರಿ ಬಿಡು. ಅಪ್ಪ ಅಪ್ಪ ಅಪ್ಪ, ಏನಪ್ಪ ಮಗು ನೋಡೋಕ್ಕೆ ಬರಿಲ್ಲ ನೀನು? ಯಾರ್ದಪ್ಪ ಮಗುವ? ಸಂಧ್ಯಾ ಮಗುವ. ಹೌದಾ? ಸರಿ ಸರಿ. ಯಾವಾಗ ಹೆರಿಗೆ ಆಗಿದ್ದು? ಇದೇನಪ್ಪ, ಏನು ತಿಳಿದಿತ್ತು ನನಗೆ ಮಾತಾಡ್ತಾ ಇದೀಯಾ? ನಮ್ಗೆ ಯಾರು ಹೇಳ್ತಾರಪ್ಪ? ಆಸ್ಪತ್ರೆಗೆ ಹೋಗಿರೋದು ತಿಳಿದು, ಹೆರಿಗೆ ಆಗಿರೋದು ತಿಳಿದು. ನೀನು ಇವಾಗ ಅಂತ ಇರೋದಕ್ಕೆ ನಂಗೆ ತಿಳಿತಾ ಇದೆ. ನೀನು ಯಾರು ಕೂಡ ಅಂದಿದ್ರೆ ಮನೆಯವ್ರು ಕೂಡ ಅವ್ರು ನಂಗೆ ಕೂಡ ಹೇಳಿರೋರು. ನಿಂಗೆಲ್ಲಪ್ಪ ಪುರ್ಸತ್ತು? ಪುರ್ಸತ್ತೇ ಇಲ್ಲ ನಿಂಕ? ಹಂಗೇನಿಲ್ಲಪ್ಪ, ಅವಳು ಅರ್ಜೆಂಟು ಹೊಟ್ಟೆ ನೋವು ಅಂತಂದು ಅದಕ್ಕೆ ಕರ್ಕೊಂಡು ಓಡ್ಬಿಟ್ಟೆ. ಗಡ್ಡು ಮಗು ಹೋಗೋದೆ, ಬಾಪ ನೋಡ್ಕೊಂಬರಿಯಾ. ನಿಮ್ಮ ಅಮ್ಮಗ ನೀನು ನೋಡಿಲ್ಲ ಅಂದ್ರೆ ಇನ್ಯಾರು ನೋಡ್ತಾರೆ? ನಾನು ನೋಡಿಲ್ಲ ಅಂದ್ರೆ ಆತದೇನಪ್ಪ, ಬರ್ತೀನಿ ಬಿಡು. ಚೆನ್ನಾಗದೆ ಮಗು ಬಾಣಂತ ಇಬ್ರು ಚೆನ್ನಾಗವ್ರ? ಚೆನ್ನಾಗವ್ರಪ್ಪ. ಅದೇ ಹಾಲೊಂದು ಆತ ಇಲ್ಲ. ಹಾಲಾತ ಇಲ್ಲ? ಸರಿ ಸರಿ ಸರಿ, ಆಯ್ತು. ಸವಿತಾ ಕುಡಿಸ್ತಾವಳೆ. ಕುಡಿಸ್ಲಿ. ಆಯಮ್ಮನ ಮಗುಕ ಆಯಮ್ಮನ್ ಕುಡಿಸ್ತೀರಾ? ಬೇರೆಯವ್ರು ಕುಡ್ಸಕತ್ತದ? ಅದೇನಪ್ಪ ಹಂಗಂತ ಇದೆಯಾ? ಇವಾಗ ಸಂಧ್ಯಾ ಮಗು ಆದ್ರೂ ಒಂದೇ, ಸವಿತಮ್ಮನ ಮಗು ಆದ್ರೂ ಒಂದೇ ಅಲ್ಲ, ಅದಕ್ಕೆ ಹಂಗನ್ನಿ. ಹಂಗಂದ? ಹಂಗೆ ಅಂದಿತ್ತು. ನೀನೇನು ಅನ್ಕೊಂಡೆ? ಏನು ಇಲ್ಲಪ್ಪ, ಏನು ಇಲ್ಲ. ಅದೇನು ಹಾಲಾಗ್ದಿರಿರೋದು ಸಂಧ್ಯಾಕ? ಯಾಕೆ ಹಾಲಾಗಿಲ್ಲ?
ಡಾಕ್ಟ್ರನ್ನ ಕೇಳಬೇಕಾಗಿತ್ತು ತಾನೇ. ಅದು ಏನು ತಿಳಿದಪ್ಪ. ಇರಲಿ ಬಣ್ಣ ಮೆತ್ಕೊಂಡಿರೋದು ಎಷ್ಟು ದಿನ ಇರ್ತದಪ್ಪ, ಬಿಟ್ಟೋಗ್ಬಿಡ್ತೈತೆ, ಬಿಟ್ಟೋಗ್ತದೆ. ಬಟ್ಟೆಗೆ ಮೆತ್ಕೊಂಡಿರೋ ಬಣ್ಣ ಅದು ಹಂಗೆ ಶಾಶ್ವತವಾಗಿರಲ್ಲಪ್ಪ. ದಿನೇ 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 ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಯಾಕಪ್ಪ ಏನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಅಯ್ಯೋ ನೋಡಿ, ನಾನು ಅಂಬುಜಿ ಕೇಳೋ ಮಾತು ಜ್ಞಾನ ಎಲ್ಲೋ ಇಕ್ಕೊಂಡು ನಿಂಗೆ ಕೇಳ್ತಾ ಇದ್ದೀನಿ. ಬಿಳಿ ಪಂಚಕ ಬಣ್ಣ ಮೆತ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ದಿನ ದಿನ ಹೊರಟೋದ ಬಿಡೆ ಅಂತ ಹೇಳ್ತಾ ಇದ್ದೀನಿ. ನೋಡು ಮತ್ತೆ ಹೋಗ್ಬಿಟ್ಟೆ. ಓ ಹೌದಾ? ಹ್ಞೂನಪ್ಪ. ಯಾವ ಸವಿತಮ್ಮ ಮಗುನ್ ಚೆನ್ನಾಗಿ ನೋಡ್ಕೊಂತಾವಳೆಲ್ಲ. ಹ್ಞೂನಪ್ಪ, ಹಾಲು ಕುಡಿಸ್ತಾವಳೆ. ಕುಡಿಸ್ಲಿ ಬೇರೆ ಎಮ್ಮೆ ಹಾಲು ಹಸು ಹಾಲು ಅದು ಇದು ಬೇಡಪ್ಪ. ಪಾಪ ಎಳೆ ಮಗುವಲ್ಲ, ಸವಿತಮ್ಮನ ಕರ್ಕೊಂಬಂದು ಕುಡಿಸ್ರಿ, ಇಲ್ಲ ಮನೆಗೆ ಇಕ್ಕಳ್ರಿ, ಏನು ಪರವಾಗಿಲ್ಲ. ಆಮೇಲೆ ನಿಮ್ಗೇನು ತೊಂದರೆ ಕೊಡಲ್ಲ. ಸರಿಯಪ್ಪ ಆಯ್ತು. ಇನ್ನೇನಪ್ಪ? ಇನ್ನೇನು ಇಲ್ಲಪ್ಪ. ಯಾವ ಹಾಸ್ಪಿಟ್ಲು? ಇಲ್ಲೇ ಇರೋ ಹಾಸ್ಪಿಟ್ಲು ತಾನೆ? ಮೊನ್ನೆ ಸ್ನೇಹ ಅವ್ರ ಯಜಮಾನ ಸೇರಿಸಿದ್ರಲ್ಲ, ಅದೇ ಹಾಸ್ಪಿಟ್ಲು ತಾನೆ? ಅದೇ ಆಸ್ಪತ್ರೆನೇ. ಡಾಕ್ಟ್ರು ಚೆನ್ನಾಗಿ ಗೊತ್ತಪ್ಪ ನಂಕ, ಗುಂಡು ಡಾಕ್ಟ್ರು ಎಲ್ಲ ಹೇಳಿದ್ರು ನಂಕ. ಏನಂತ ಹೇಳಿದ್ರಪ್ಪ? ಏನು ಹೇಳಿದ್ರಪ್ಪ? ಅದೇ ಹಿಂಗೆ ಬರ್ತಾರೆ, ನೋಡ್ಸ್ಕೊಂಡು ಹೋಗ್ತಾರೆ, ನಿಮ್ಮೂರೊಬ್ರು ಗಂಡ ಹೆಂಡತಿ ಬರ್ತಾರೆ ಅಂತ ಹೇಳಿದ್ರು. ಓ ಹಂಗೆ. ಸರಿಯಪ್ಪ ಆಯ್ತು. ಸರಿಯಪ್ಪ ಓದ್ತೀನಿ ನಾನು. ಬಾಪ ಮಗು ನೋಡ್ಕೊಂಬರಿಯಾ? ಬರ್ತೀನಿ. ಮುಂದುವರಿಯುವುದು.